ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಲೇಕ್ಸ್ ಆಫ್ ಇಂಡಿಯಾ ಅಂಡ್ ವರ್ಲ್ಡ್, ಭಾರತದ ಮತ್ತು ಪ್ರಪಂಚದ ಅತ್ಯಂತ ಪ್ರಮುಖವಾದ ಸರೋವರಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಪ್ರತಿ ಪ್ರಶ್ನೆಯನ್ನು ಕೂಡ ವಿವರಣಾತ್ಮಕವಾಗಿ ನೋಡೋಣ. ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದು? ತುಂಬಾ ಸರಿ ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ. ಭಾರತದ ಅತಿ ದೊಡ್ಡ ಲಾರ್ಜೆಸ್ಟ್ ಲೇಕ್ ಆಫ್ ಇಂಡಿಯಾ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಊಲಾರ್ ಸರೋವರ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಕ್ಚುಲಿ ಇದು ಊಲಾರ್ ಸರೋವರ. ಊಲಾರ್ ಸರೋವರ ಭಾರತದ ಅತ್ಯಂತ ದೊಡ್ಡ ಸಿಹಿ ನೀರಿನ ಸರೋವರ. ಸೊ ಇದರ ಬಗ್ಗೆ ಹೇಳೋದಾದ್ರೆ ಇದು ಎಲ್ಲಿದೆ ಕೇಳಿದ್ರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿರುವಂಥದ್ದು. ಜಮ್ಮು ಮತ್ತು ಕಾಶ್ಮೀರದ ಬಾಂಡೀಪುರ ಡಿಸ್ಟಿಕ್ ಅಲ್ಲಿ ಇದೆ, ಬಾಂಡೀಪುರ ಜಿಲ್ಲೆಯಲ್ಲಿದೆ. ಇದು ಜೇಲಂ ನದಿಯಿಂದ ಸೃಷ್ಟಿಯಾಗಿರುವಂಥ ಒಂದು ಪ್ರಮುಖವಾದ ಸರೋವರವಾಗಿದೆ. ಇನ್ನು ಈ ಜಮ್ಮು ಮತ್ತು ಕಾಶ್ಮೀರದಲ್ಲಿರುವಂತಹ ಇತರೆ ಪ್ರಮುಖ ಸರೋವರಗಳ ಬಗ್ಗೆ ನೋಡ್ತಾ ಹೋದರೆ ಶೇಷನಾಗ ಸರೋವರ, ಶೇಷನಾಗ ಸರೋವರ, ಮನಸ್ ಬಾಲಾ ಸರೋವರ, ಮನಸ್ ಬಾಲಾ ಸರೋವರ, ವೇರಿನಾಗ ಸರೋವರ. ಇವು ಬಹಳ ಪ್ರಮುಖವಾಗಿ ಜಮ್ಮು ಮತ್ತು ಕಾಶ್ಮೀರದಲ್ಲಿರುವಂತಹ ಸರೋವರಗಳು. ಅದರಲ್ಲಿ ಊಲಾ ಸರೋವರ ಭಾರತದಲ್ಲಿ ಅತ್ಯಂತ ದೊಡ್ಡ ಸಿಹಿ ನೀರಿನ ಸರೋವರವಾಗಿದೆ. ರೂಪಕುಂಡ ಸರೋವರ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಉತ್ತರಾಖಂಡ್ ರಾಜ್ಯದಲ್ಲಿರುವಂಥದ್ದು. ರೂಪಕುಂಡ ಸರೋವರ. ರೂಪಕುಂಡ ಸರೋವರ ಎಲ್ಲಿದೆ? ಉತ್ತರಾಖಂಡ್ ರಾಜ್ಯದಲ್ಲಿದೆ. ರೂಪಕುಂಡ ಸರೋವರಕ್ಕೆ ಇನ್ನೊಂದು ಹೆಸರಿದೆ, ಏನ್ ಕೇಳಿದ್ರೆ ಸ್ಕೆಲೆಟನ್ ಲೇಕ್. ಸ್ಕೆಲೆಟನ್ ಲೇಕ್ ಯಾಕೆಂದ್ರೆ ಈ ಸರೋವರದಲ್ಲಿ ಸುಮಾರು 500 ಹ್ಯೂಮನ್ ಸ್ಕೆಲೆಟನ್ಸ್ ಇದೆ. 500ಕ್ಕಿಂತ ಹೆಚ್ಚು, ಸುಮಾರು 500ಕ್ಕಿಂತ ಹೆಚ್ಚು ಮನುಷ್ಯನ ಸ್ಕೆಲೆಟನ್ಸ್ ಈ ಒಂದು ಸರೋವರದಲ್ಲಿರೋದ್ರಿಂದ ಇದಕ್ಕೆ ಸ್ಕೆಲೆಟನ್ ಲೇಕ್ ಅಂತ ಕರೀತಾರೆ. ಇನ್ನು ಇದು ಉತ್ತರಾಖಂಡ್ ರಾಜ್ಯದ ಚಮೋಲಿ ಜಿಲ್ಲೆಯಲ್ಲಿದೆ. ಚಮೋಲಿ ಜಿಲ್ಲೆಯಲ್ಲಿ ಇರುವಂಥದ್ದು. ಇನ್ನು ಉತ್ತರಾಖಂಡ್ನ ಪ್ರಮುಖ ಸರೋವರಗಳ ಬಗ್ಗೆ ಮಾತಾಡೋದಾದ್ರೆ ನೈನಿತಾಲ್ ಸರೋವರ, ಸತ್ತಾಲ್ ಸರೋವರ, ಇನ್ನು ಕುರ್ಫಾ ಸರೋವರ, ಮಾಲಾ ಸರೋವರ ಮತ್ತು ದೇವಬಲ್ ಸರೋವರ. ಇವು ಪ್ರಮುಖವಾಗಿ ಉತ್ತರಾಖಂಡ್ ರಾಜ್ಯದಲ್ಲಿರುವಂತಹ ಸರೋವರಗಳಾಗಿವೆ. ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಯಾವುದು? ಆಗಲೇ ನಾವು ನೋಡಿದ್ವಿ ಸಿಹಿ ನೀರಿನ ಸರೋವರ ಊಲಾರ್ ಸರೋವರ. ಹಾಗಾದ್ರೆ ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ ಚಿಲ್ಕಾ ಸರೋವರ. ಸೊ ಚಿಲ್ಕಾ ಸರೋವರದ ಬಗ್ಗೆ ಹೇಳೋದಾದ್ರೆ ಚಿಲ್ಕಾ ಸರೋವರ ಇದು 1981ರಲ್ಲಿ ರಾಮಸರ್ ವೆಟ್ಲ್ಯಾಂಡ್ ಸೈಟ್ ಆಗಿ ಆಯ್ಕೆ ಆಯಿತು. ಸೂರಜ್ ತಾಲ್ ಸರೋವರ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಹಿಮಾಚಲ್ ಪ್ರದೇಶದಲ್ಲಿ ಇರುವಂಥದ್ದು ಸೂರಜ್ ತಾಲ್ ಲೇಕ್. ಸಾಂಬಾರ್ ಸರೋವರ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ರಾಜಸ್ಥಾನ್ ರಾಜ್ಯದಲ್ಲಿರುವಂಥದ್ದು ಸಾಂಬಾರ್ ಸರೋವರ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದು ಭಾರತದ 2ನೇ ಅತಿ ದೊಡ್ಡ ಸರೋವರ. ಸಾಂಬಾರ್ ಸರೋವರ ಇದೆಯಲ್ಲ, ಸಾಂಬಾರ್ ಸರೋವರ ಭಾರತದ 2ನೇ ಅತಿ ದೊಡ್ಡ ಸರೋವರವಾಗಿದೆ. ಭಾರತದ 2ನೇ ಅತಿ ದೊಡ್ಡ ಸರೋವರ ಯಾವುದು ಕೇಳಿದ್ರೆ ಸಾಂಬಾರ್ ಸರೋವರ. ಇನ್ನು ರಾಜಸ್ಥಾನದಲ್ಲಿರುವಂತಹ ಪ್ರಮುಖ ಸರೋವರಗಳು, ಅನೇಕ ಸರೋವರಗಳಿದ್ದಾವೆ ರಾಜಸ್ಥಾನದಲ್ಲಿ. ಒಂದೊಂದಾಗಿ ನೋಡ್ತಾ ಹೋದ್ರೆ ರಾಜಸ್ಥಾನದಲ್ಲಿರುವಂತಹ ಪ್ರಮುಖ ಸರೋವರಗಳು ನಕ್ಕಿ ಸರೋವರ,
ದಿದ್ವಾನ ಸರೋವರ, ಜೈಸಮಂಡ್ ಸರೋವರ, ಹಾಗೆಯೇ ರಾಜಸಮಂಡ್ ಸರೋವರ, ಫತೇಸಾಗರ ಸರೋವರ, ಇನ್ನು ಸಾಂಬಾರ್ ಸರೋವರ. ನೋಡಿ, ನಕ್ಕಿ ಸರೋವರ, ದಿದ್ವಾನ ಸರೋವರ, ಜೈಸಮಂಡ್ ಸರೋವರ, ರಾಜಸಮಂಡ್ ಸರೋವರ, ಫತೇಸಾಗರ ಸರೋವರ ಮತ್ತು ಸಾಂಬಾರ್ ಸರೋವರ, ಈ ಎಲ್ಲ ಸರೋವರಗಳು ಎಲ್ಲಿದ್ದಾವೆ ಕೇಳಿದ್ರೆ ರಾಜಸ್ಥಾನಿಯಲ್ಲಿ ಇರುವಂಥದ್ದು. ಲೂನಾರ್ ಸರೋವರ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಮಹಾರಾಷ್ಟ್ರದಲ್ಲಿರುವಂಥದ್ದು. ಮಹಾರಾಷ್ಟ್ರದ ಬುಲ್ಡಾನಾ ಜಿಲ್ಲೆಯಲ್ಲಿದೆ. ಬುಲ್ಡಾನಾ ಜಿಲ್ಲೆಯಲ್ಲಿರುವಂಥದ್ದು ಯಾವುದು? ಲೂನಾರ್ ಸರೋವರ. ಭಾರತದ ಅತಿ ಉದ್ದವಾದ ಸರೋವರ ಯಾವುದು? ಸರಿಯಾದ ಉತ್ತರ ವೆಂಬನಾಡು ಸರೋವರ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವೆಂಬನಾಡು ಸರೋವರ ಕೇರಳ ರಾಜ್ಯದ ಕೊಟ್ಟಾಯಂ ಜಿಲ್ಲೆಯಲ್ಲಿದೆ. ಕೇರಳ ರಾಜ್ಯದ ಕೊಟ್ಟಾಯಂ ಡಿಸ್ಟಿಕ್ ಅಲ್ಲಿರುವಂಥದ್ದು ಯಾವುದು? ವೆಂಬನಾಡು ಸರೋವರ. ಇನ್ನು ಕೇರಳದಲ್ಲಿರುವಂಥ ಇತರ ಪ್ರಮುಖ ಸರೋವರಗಳು ಯಾವುದು ಕೇಳಿದ್ರೆ ಅಷ್ಟಮುಡಿ ಸರೋವರ ಒಂದು, ಅಷ್ಟಮುಡಿ ಸರೋವರ ಒಂದು, ಇನ್ನೊಂದು ಪೆರಿಯಾರ್ ಸರೋವರ. ಪೆರಿಯಾರ್ ಸರೋವರ ಇವೆರಡು ಕೇರಳದ ಬಹಳ ಪ್ರಮುಖವಾದ ಸರೋವರಗಳಾಗಿದೆ. ಇನ್ನು ವೆಂಬನಾಡು ಸರೋವರ ಕೂಡ ಕೇರಳದಲ್ಲೇ ಇರುವಂಥ ಸರೋವರ. ಪುಲಿಕಾಟ್ ಸರೋವರ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಆಂಧ್ರ ಪ್ರದೇಶದಲ್ಲಿ ಇರುವಂಥದ್ದು. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಪುಲಿಕಾಟ್ ಸರೋವರ ಆ್ಯಕ್ಚುಲಿ ಆಂಧ್ರ ಪ್ರದೇಶ್ ಮತ್ತು ತಮಿಳುನಾಡು ಗಡಿಯಲ್ಲಿ ಇರುವಂಥದ್ದು, ಗಡಿ ಭಾಗದಲ್ಲಿ. ಬಟ್ ಆಂಧ್ರದ ಒಳಗಡೆ ಇದೆ, ತಮಿಳುನಾಡು ಬಾರ್ಡರಿಗೆ ಹತ್ತಿರ ಇದೆ. ಇದು ಆ್ಯಕ್ಚುಲಿ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರಕ್ಕೆ ಹತ್ತಿರದಲ್ಲಿದೆ. ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರಕ್ಕೆ ಸಮೀಪ ಇದೆ. ಈ ರೀತಿ ಕೂಡ ಪ್ರಶ್ನೆ ಕೇಳ್ಬೋದು. ಯಾವ ಸರೋವರ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರಕ್ಕೆ ಸಮೀಪ ಇದೆ ಕೇಳಿದ್ರೆ ಪುಲಿಕಾಟ್ ಸರೋವರ ಗೊತ್ತಿರಲಿ. ಲೋಕಟಕ್ ಸರೋವರ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಮಣಿಪುರ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಲೋಕಟಕ್ ಸರೋವರ ಒಂದು ಸ್ಪೆಷಲ್ ಲೇಕ್. ಇದು ಯಾಕೆ ಕೇಳಿದ್ರೆ ಇದರಲ್ಲಿ ವಿಶ್ವದ ಏಕೈಕ ತೇಲುವ ರಾಷ್ಟ್ರೀಯ ಉದ್ಯಾನವನ ಇದೆ. ವಿಶ್ವದ ಏಕೈಕ ತೇಲುವ ರಾಷ್ಟ್ರೀಯ ಉದ್ಯಾನವನ, ನ್ಯಾಷನಲ್ ಪಾರ್ಕ್ ಇರುವಂಥದ್ದು. ಇದರ ಹೆಸರು ಏನು ಕೇಳಿದ್ರೆ ಕಾಬುಲ್ ನಮಾಜಾವೋ ನ್ಯಾಷನಲ್ ಪಾರ್ಕ್. ಕಾಬುಲ್ ನಮಾಜಾವೋ ನ್ಯಾಷನಲ್ ಪಾರ್ಕ್. ಕಾಬುಲ್ ನಮಾಜಾವೋ ಎನ್ನುವಂತಹ ರಾಷ್ಟ್ರೀಯ ಉದ್ಯಾನವನ ವಿಶ್ವದ ಏಕೈಕ ತೇಲುವ ರಾಷ್ಟ್ರೀಯ ಉದ್ಯಾನವಾಗಿದ್ದು ಇದು ಮಣಿಪುರದ ಲೋಕಟಕ್ ಸರೋವರದಲ್ಲಿದೆ. ಮಣಿಪುರದ ಲೋಕಟಕ್ ಸರೋವರದಲ್ಲಿ ಇದೆ. ಹುಸೇನ್ ಸಾಗರ ಸರೋವರ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ತೆಲಂಗಾಣ ರಾಜ್ಯದಲ್ಲಿರುವಂಥದ್ದು. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ತೆಲಂಗಾಣದಲ್ಲಿ ಇರುವಂಥದ್ದು. ಇದನ್ನು ಮೂಸಿ ನದಿ ಇದರ ರಚನೆಗೆ ಕಾರಣವಾಗಿದೆ. ಮೂಸಿ ನದಿ ಇದೊಂದು ಆರ್ಟಿಫಿಷಿಯಲ್ ಲೇಕ್ ಆಗಿದೆ. ಆರ್ಟಿಫಿಷಿಯಲ್ ಲೇಕ್ ಯಾವುದು? ಕೃತಕ ಸರೋವರ ಅಂತ ಕೇಳಿದ್ರೆ ತೆಲಂಗಾಣದಲ್ಲಿರುವಂತಹ ಹುಸೇನ ಸಾಗರ ಸರೋವರ ಗೊತ್ತಿರಲಿ. ಆರ್ಟಿಫಿಷಿಯಲ್ ಲೇಕ್ ಅಂತ ಕರೀತಾರೆ. ಚೋಲಾಮು ಸರೋವರ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಸಿಕ್ಕಿಂ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಚೋಲಾಮು ಸರೋವರಕ್ಕೆ ಒಂದು ವಿಶೇಷತೆ ಇದೆ. ಚೋಲಾಮು ಸರೋವರ ಇದೆಯಲ್ಲ, ಈ ಚೋಲಾಮು ಸರೋವರ ಭಾರತದ ಅತ್ಯಂತ ಎತ್ತರದಲ್ಲಿರುವ ಸರೋವರವಾಗಿದೆ. ನೋಡಿ, ಇದರ ಎತ್ತರ ಎಷ್ಟಿದೆ ಕೇಳಿದ್ರೆ ಸಮುದ್ರ ಮಟ್ಟದಿಂದ 5330 ಮೀಟರ್ ಎತ್ತರದಲ್ಲಿದೆ. ಸೊ ಚೋಲಾಮು ಸರೋವರ ಎಲ್ಲಿದೆ ಕೇಳಿದ್ರೆ ಸಿಕ್ಕಿಮಲ್ಲಿ ಇರುವಂಥದ್ದು. ಪಾನ್ಗಾಂಗ್ ಸರೋವರ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಲಡಾಖ್ನಲ್ಲಿ ಇರುವಂಥದ್ದು. ಪಾನ್ಗಾಂಗ್.
ದಾಮ್ ಸರೋವರ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಹರಿಯಾಣ ರಾಜ್ಯದಲ್ಲಿರುವಂಥದ್ದು. ಹರಿಯಾಣ ರಾಜ್ಯದ ಗುರುಗ್ರಾಮ ಜಿಲ್ಲೆಯಲ್ಲಿದೆ. ಹರಿಯಾಣ ರಾಜ್ಯದ ಗುರುಗ್ರಾಮ ಜಿಲ್ಲೆಯಲ್ಲಿದೆ ದಾಮ್ ಸರೋವರ. ಪ್ರಪಂಚದ ಅತ್ಯಂತ ದೊಡ್ಡ ಸರೋವರ ಯಾವುದು? ವರ್ಲ್ಡ್ ಲೇಕ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಪ್ರಪಂಚದ ಅತ್ಯಂತ ದೊಡ್ಡ ಸರೋವರ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಕ್ಯಾಸ್ಪಿಯನ್ ಸಮುದ್ರ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದರ ಒಂದು ವಿಸ್ತೀರ್ಣವನ್ನು ನೋಡಿಕೊಂಡು ಇದಕ್ಕೆ ಸಮುದ್ರ ಅಂತೇಳಿ ಕರೀತಾರೆ. ಕ್ಯಾಸ್ಪಿಯನ್ ಸಮುದ್ರ ಇದೆಯಲ್ಲ, ಇದು ಪ್ರಪಂಚದ ಅತ್ಯಂತ ದೊಡ್ಡ ಸರೋವರವಾಗಿದೆ. ಇದರ ವಿಶೇಷತೆ ಏನು ಕೇಳಿದ್ರೆ, ಈ ಸಮುದ್ರ ಅಥವಾ ಕ್ಯಾಸ್ಪಿಯನ್ ಸರೋವರ ಇದೆಯಲ್ಲ, ಇದರ ಸುತ್ತಲೂ 5 ದೇಶಗಳು ಗಡಿ ಹಂಚಿಕೊಂಡಿವೆ. 5 ದೇಶದ ಜೊತೆಗೆ ಈ ಒಂದು ಕ್ಯಾಸ್ಪಿಯನ್ ಸಮುದ್ರದ ಗಡಿ ಹಂಚಿಕೊಳ್ಳಲಾಗಿದೆ. ಯಾವ್ದು ಕೇಳಿದ್ರೆ ರಷ್ಯಾ, ಕಜಕಿಸ್ತಾನ್, ತುರ್ಕ್ಮೆನಿಸ್ತಾನ್, ಅಜರ್ಬೈಜಾನ್ ಮತ್ತು ಇರಾನ್. ಈ ಪ್ರಮುಖ 5 ರಾಷ್ಟ್ರಗಳು ಕ್ಯಾಸ್ಪಿಯನ್ ಸಮುದ್ರ ಸುತ್ತಲೂ ಗಡಿಯನ್ನು ಹಂಚಿಕೊಂಡಿದ್ದಾವೆ. ರಷ್ಯಾ, ಕಜಕಿಸ್ತಾನ್, ತುರ್ಕ್ಮೆನಿಸ್ತಾನ್, ಅಜರ್ಬೈಜಾನ್ ಮತ್ತು ಇರಾನ್. ಪ್ರಪಂಚದ ಅತ್ಯಂತ ಆಳವಾದ ಸರೋವರ, ಡೀಪೆಸ್ಟ್ ಲೇಕ್ ಯಾವುದು ಕೇಳಿದ್ದಾರೆ? ಸರಿಯಾದ ಉತ್ತರ ಬೈಕಲ್ ಸರೋವರ. ಸೊ ಬೈಕಲ್ ಸರೋವರ ಎಲ್ಲಿದೆ ಕೇಳಿದ್ರೆ, ಬೈಕಲ್ ಸರೋವರ ಇರುವಂಥದ್ದು ರಷ್ಯಾದ ಸೈಬೀರಿಯಾದಲ್ಲಿದೆ. ಇದಕ್ಕೆ 1996ರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿರುವಂಥದ್ದು. ಯಾವ ಖಂಡದಲ್ಲಿ ಪ್ರಪಂಚದ ಅತ್ಯಂತ ಉದ್ದವಾದ ಸರೋವರ ಇದೆ? ಸರಿಯಾದ ಉತ್ತರ ಆಫ್ರಿಕಾ ಖಂಡದಲ್ಲಿ ಇರುವಂಥದ್ದು. ಆ ಸರೋವರದ ಹೆಸರು ಏನು ಕೇಳಿದ್ರೆ ತಾಂಗನಿಕಾ ಸರೋವರ. ತಾಂಗನಿಕಾ ಸರೋವರ. ಪ್ರಪಂಚದ ಅತ್ಯಂತ ಉದ್ದವಾದ ಸರೋವರ ಯಾವುದು ಕೇಳಿದ್ರೆ ತಾಂಗನಿಕಾ ಸರೋವರ. ಗೊತ್ತಿರಲಿ, ತಾಂಗನಿಕಾ ಸರೋವರ ಎಷ್ಟು ಉದ್ದ ಇದೆ ಅಂತ ಕೇಳಿದ್ರೆ 673 ಕಿಲೋಮೀಟರ್ ಉದ್ದ ಇದೆ. ಪ್ರಪಂಚದ ಅತ್ಯಂತ ಲವಣೀಯ ಸರೋವರ ಯಾವ ದೇಶದಲ್ಲಿದೆ? ಸರಿಯಾದ ಉತ್ತರ ಇದು ಟರ್ಕಿಯದಲ್ಲಿರುವಂಥದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ ಈ ಲವಣೀಯ ಸರೋವರ ಯಾವುದು ಕೇಳಿದ್ರೆ ವ್ಯಾನ್ ಸರೋವರ, ವ್ಯಾನ್ ಸರೋವರ. ಇದರ ಲವಣೀಯದ ಅಂಶ ಎಷ್ಟಿದೆ ಕೇಳಿದ್ರೆ 333% ಇದೆ ಲವಣೀಯತೆ. ಆರಲ್ ಸರೋವರ ಯಾವ ದೇಶದಲ್ಲಿದೆ? ಸರಿಯಾದ ಉತ್ತರ ಇದು ಕಜಕಿಸ್ತಾನದಲ್ಲಿ ಇರುವಂಥದ್ದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದರ ವಿಸ್ತೀರ್ಣವನ್ನು ನೋಡಿಕೊಂಡು ಇದಕ್ಕೆ ಆರಲ್ ಸಾಗರ ಅಂತಾನೆ ಕರೀತಾರೆ. ಫೈವ್ ಫ್ಲವರ್ ಲೇಕ್ ಸರೋವರ ಯಾವ ದೇಶದಲ್ಲಿದೆ? ಸರಿಯಾದ ಉತ್ತರ ಇದು ಚೀನಾದಲ್ಲಿ ಇರುವಂಥದ್ದು. ಫೈವ್ ಫ್ಲವರ್ ಲೇಕ್. ಲಡೋಗಾ ಸರೋವರ ಯಾವ ಖಂಡದಲ್ಲಿದೆ? ಸರಿಯಾದ ಉತ್ತರ ಇದು ಯುರೋಪ್ ಖಂಡದಲ್ಲಿದೆ. ಯುರೋಪ್ ಖಂಡದ ಯುರೋಪ್ನ ಅತಿ ದೊಡ್ಡ ಸರೋವರ ಇದು. ಅತಿ ದೊಡ್ಡ ಸರೋವರವಾಗಿದೆ. ಯಾವುದು ಕೇಳಿದ್ರೆ ಲಡೋಗಾ ಸರೋವರ. ಟಿಟಿಕಾಕಾ ಸರೋವರ ಯಾವ ಖಂಡದಲ್ಲಿದೆ? ಸರಿಯಾದ ಉತ್ತರ ಇದು ದಕ್ಷಿಣ ಅಮೆರಿಕದಲ್ಲಿ ಇರುವಂಥದ್ದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ದಕ್ಷಿಣ ಅಮೆರಿಕದಲ್ಲಿ ಈ ಟಿಟಿಕಾಕಾ ಸರೋವರ ಇದೆ. ಇದು 2 ದೇಶಗಳಿಗೆ ಗಡಿಯನ್ನು ಹಂಚಿಕೊಳ್ಳುತ್ತೆ. ಯಾವ್ದು ಕೇಳಿದ್ರೆ ಪೆರು ಮತ್ತು ಬೊಲಿವಿಯಾಕ್ಕೆ ಗಡಿಯನ್ನು ಹಂಚಿಕೊಳ್ಳುತ್ತೆ. ಇದು ಹೈಯೆಸ್ಟ್ ಬೋಟಿಂಗ್ ಲೇಕ್, ಅತಿ ಹೆಚ್ಚು ಬೋಟಿಂಗ್ ಆಗುವಂಥ ಲೇಕ್ ಇದು. ಹೈಯೆಸ್ಟ್ ಬೋಟಿಂಗ್ ಲೇಕ್, ವಿಶ್ವದ ಹೈಯೆಸ್ಟ್ ಬೋಟಿಂಗ್ ಲೇಕ್ ಯಾವುದು ಕೇಳಿದ್ರೆ ಟಿಟಿಕಾಕಾ ಸರೋವರ. ಮರಕೈಬೋ ಸರೋವರ ಯಾವ ದೇಶದಲ್ಲಿದೆ? ಸರಿಯಾದ ಉತ್ತರ ಇದು ವೆನಿಜುವೆಲಾದಲ್ಲಿ ಇರುವಂಥದ್ದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವಿಕ್ಟೋರಿಯಾ ಸರೋವರ ಯಾವ ದೇಶದಲ್ಲಿದೆ? ಸರಿಯಾದ ಉತ್ತರ ಇದು
ಆಫ್ರಿಕಾದಲ್ಲಿ ಇರುವಂಥದ್ದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಫ್ರಿಕಾ ಖಂಡದಲ್ಲಿದೆ ಇದು. 3 ದೇಶಗಳು ಸುತ್ತುವರೆದಿದ್ದಾವೆ, ಉಗಾಂಡ, ಕೀನ್ಯಾ ಮತ್ತು ತಾಂಜೇನಿಯಾ. ಈ 3 ದೇಶಗಳು ವಿಕ್ಟೋರಿಯಾ ಸರೋವರವನ್ನು ಸುತ್ತುವರೆದಿವೆ. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿದೆ, ಗ್ರೇಟ್ ಲೇಕ್ಸ್ ರೀಸನ್ ಸರೋವರ ಯಾವ ಖಂಡದಲ್ಲಿದೆ? ಆಪ್ಷನ್ಸ್ ಈ ರೀತಿದೆ, ಏಷ್ಯಾ, ಯುರೋಪ್, ದಕ್ಷಿಣ ಅಮೆರಿಕ, ಆಫ್ರಿಕಾ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.